ನಡೆದಿಲ್ಲ ಡಿಬೇಟ್ ಏನು ಆಗಲ್ಲ, ಯಾರು ಕತ್ಕೋಗಲ್ಲ ಅಷ್ಟೇ ಆಟ. ಚೆನ್ನಾಗಿ ಕನ್ನಡ ವರ್ಷಲ ಯಾರೋ ಕರೀಲಿ ಮ್ಯಾನೇಜರ್ ನಮ್ಮ 4 ಜನ ಕಡೆಯಿಂದ ಶಿವಕುಮಾರ್ಗೆ ಒಳ್ಳೆ ಗಿಫ್ಟ್. ಏನ್ ಸಕ್ಕದ ಕಾಣುತ್ತೆ, ರಾಜ ಕಾಣಿಸ್ತಿದೆ ಖರ್ಚು ಎಸ್ಬಿಡ್ತೀನಿ ನೀನು. ಎಸಿ ಕೆಂಪು ಸಿಡಿಯಕ್ಕೆ ತಿರುವ ಹೊಸ ಜೋಡಿಗೆ ಶುಭವಾಗಲಿ. ದ ಟಾಸ್ಕ್ ಈಸ್ ಮುತ್ತು ಕೊಟ್ಟು ಹೆಸರು ಹೇಳ್ಬೇಕು. ಮುತ್ಕೊಟ್ಟು ಹೆಸರು ಹೇಳ್ಬೇಕಣ. ಹೊಡ್ದ ಅಂದ್ರೆ ಹಂಗೆ ಮಕ ಮಸರನ್ನ ಆಗ್ಬಿಡ್ಬೇಕು. ದೋಸೆ ಇಟ್ಟು ಮಾಡಿಸ್ಬಿಟ್ಟು ಹೋಯ್ತವ್ರೆ ಅರ್ಧ ರಾತ್ರಿಲಿ ಎದ್ಬಿಟ್ಟು. ಇದು ಸಡನ್ ಆಗಿ 2,000 ಬಾಳೆ ಬಂದ್ರೆ ನಾವ್ ಏನ್ ಮಾಡಕ್ಕಾಗ್ತದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ಸಮಯ ಇವಾಗ ಬೆಳಗ್ಗೆ 5:55. ನಾನು ಇಷ್ಟೊತ್ತಿಗೆ ಎದ್ದು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀನಿ. ಒಬ್ಬನೇ ಹೋಗ್ತಾ ಇದ್ದೀನಿ, ಯಾಕೆಂದರೆ ಅವರೆಲ್ಲ ನೋಡಿದ್ದಾರೆ, ನಾನು ಒಬ್ಬ ನೋಡಿರಲಿಲ್ಲ. 6:30ಗೆ DRCL ಶೋ ಇರೋದು. ನಾನು ಈಗ ಹೊರಡ್ತಾ ಇದ್ದೀನಿ. ಲೆಟ್ಸ್ ಗೋ. ನಾಲ್ಕು ಜನ ಅವತ್ತೇ ನೋಡ್ಕೊಂಡು ಬಂದಿದ್ದಾರೆ, ನಾನು ಇವತ್ತು ಬಂದಿದ್ದೀನಿ ಒಬ್ಬನೇ. ಸೊ ಗೈಸ್, ಫಿಲಮ್ ನೋಡಿಕೊಂಡು ಇವಾಗ ಬಂದೆ ಜಸ್ಟ್ ಕಾರ್ಗೆ. ಈಗ ಹೋಗಿ ವಿಮರ್ಶೆ ಮಾಡಬೇಕು ನನ್ನ ಫ್ರೆಂಡ್ಸ್ ಜೊತೆ. ನಾನು ಇಷ್ಟು ದಿನ ಅವ್ರು ನನ್ನ ಜೊತೆ ಡಿಸ್ಕಸ್ಸೇ ಮಾಡಿಲ್ಲ, ಏನಕ್ಕೆ ನಾನು ನೋಡಿಲ್ಲ ಅಂತ. ಅವರು ಫಿಲಮ್ ಬಗ್ಗೆ ಮಾತಾಡಿರಲಿಲ್ಲ. ಸೊ ನಾನು ಇವತ್ತು ಅದಕ್ಕೆ ಇಷ್ಟು ಬೇಗ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಹೋಗಿ ಮಾತಾಡಬೇಕು. ಫಿಲಮ್ ಚೆನ್ನಾಗಿದೆ, ಬಟ್ ನನಗೆ ಕಾಂತಾರ 1 ಚೆನ್ನಾಗಿ ಅನಿಸ್ತು, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ. ಕಾಂತಾರ 2ಲಿ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೆ ಹೋಗಿ ಸಿಕ್ಕಾಪಟ್ಟೆ ಆ್ಯಂಗಲ್ಸ್ ಆಗಿದೆ, ಸಿಕ್ಕಾಪಟ್ಟೆ ಡೈಮೆನ್ಷನ್ಸ್ ಏನೇನೋ ಆಗಿದೆ. ಕಾಂತಾರ 1ಅಲ್ಲಿ ಇಟ್ಸ್ ಕ್ಲಿಯರ್ ಆ್ಯಂಡ್ ಕಟ್, 1 ಲೈನ್ ಇತ್ತು. ಬಟ್ ಸಕ್ಕದಾಗಿದೆ ಮೂವಿ ಮಾತ್ರ. ಮೇಕಿಂಗು, ಸಿನಿಮಾಟೋಗ್ರಫಿ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಒಳ್ಳೆ ಆ್ಯಕ್ಷನ್ ಹೀರೋ ಆಗಿದ್ದಾರೆ, ಚೆನ್ನಾಗಿದೆ ನೋಡಿ. ಸದ್ಯಕ್ಕೆ ಮನೆ ಕಡೆಗೆ ತೆರಳುವ. ಕಾಂತಾರ ಚಾಪ್ಟರ್ 1 ನೋಡ್ಕೊಂಡು ಬಂದು ನಾವೀಗ ತಿಂಡಿಗೆ ಗಗನಶ್ರೀ ಅವರು ಓಟ್ಸ್ ಮಾಡಿದ್ದಾರೆ, ಒಳ್ಳೆ ಎಂಟ್ರು, ಹೆಲ್ದಿ ಓಟ್ಸ್. ಡಿಬೇಟ್ ಮಾಡ್ತಾ ಇದೀವಿ, ಇನ್ನೂ ಡಿಬೇಟು ನಡೆದಿಲ್ಲ. ಡಿಬೇಟ್ ಇನ್ನೂ ಸ್ಟಾರ್ಟ್ ಮಾಡೋಕ್ಕೆ ಡಿಬೇಟರ್ ಬಂದಿಲ್ಲ. ಡಿಬೇಟರ್ ಇಲ್ಲಿ ಆವತ್ತ ಮಗ ಡಿಬೇಟರ್ ಬಂದಾಗ ಡಿಬೇಟ್ ಮಾಡ್ತೀವಿ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು ಸೊ ಮಚ್ ಫಾರ್ ಮುದ್ದ ಊಟದ ಸಮಯಕ್ಕೆ ಸುಮ್ಮನೆ ಯಾಕೋ ಗೈಸ್. ನಾವಿವಾಗ ಊಟ ಮಾಡಿ ಕೂತಿದ್ವಿ. ಸದ್ಯಕ್ಕೆ ಅಕ್ಕ ಬಹಳ ಕೆಲಸ ಮಾಡ್ತಾರೆ ಬೆಳಗ್ಗೆಯಿಂದ. ಶಬಾಷ್ ಭೇಟಿ ಅಂದರೆ ಬರೀ ಕೆಲಸ ಮಾಡ್ತಾರೆ. ನಾನು ಪಾತ್ರೆ ತೊಳೆದಿದ್ದೀನಿ, ತಲೆ ಕಟ್ಸ್ಕೊಡು. ಆನ್ ಕ್ಯಾಮ್ರಾ ಹೇಳಿದ್ದೀನಿ. ಈಗ ಪೀರಿಯಡಿಕ್ ಮೇಂಟೆನೆನ್ಸ್ ಬಂದಿಲ್ಲ, ಒಂದು ವರ್ಷದಲ್ಲಿ ಫಸ್ಟ್ ಸರ್ವಿಸ್ ಮಗ 6 ತಿಂಗಳು ಬರುತ್ತೆ ಅಂತ ಹೇಳಿದ್ರು. ಯಾರು ಫೋನೇ ಇಲ್ಲ. ಈಗ ಪೀರಿಯಾಡಿಕ್ ಮೇಂಟೆನೆನ್ಸ್ಗೆ ಬಂದಿದ್ದಾರೆ. ನಮಗೂ ನೆನಪಿಲ್ಲ, ಫೋನ್ ಮಾಡಿದ್ರೆ ಹೆಂಗೆ ನೆನಪಿರ್ತದೆ, ಮಾರ್ತೋಗಿ. ಅದನ್ನು ಅಷ್ಟೇ, ವಾಟರ್ ಪ್ಯೂರಿಫೈಯರ್ ಅಷ್ಟೇ 6,000 ಲೀಟ್ರಿಗೆ. ನಿಮ್ಗೆ ಎಷ್ಟು 10,000ನಾ? ಏನು 12,000 ಎಷ್ಟು? 12,000 ಲೀಟರ್ ಕೊಟ್ಟರೆ 6,000 ಲೀಟ್ರಿಗೆ ಅದೇ ಆ ನೀರೇ ಆಫ್ ಆಗೋಯ್ತದಂತೆ ಬರೋದು. ಅವಾಗ ಬರ್ತಾರೆ ಅವ್ರು ಫೋನ್ ಮಾಡಿ ಅಂತ. ಅದು ಸಿಗ್ನಲ್ ತೋರಿಸುತ್ತಂತೆ. ಅಲ್ಲ ಐತಲ್ಲ ಕಾಲ್ ಅಂತ. ಈಗ ಇವರೇನೋ ಮಾಡ್ತಾರೆ ಗೈಸ್, ನೀವು ಮಾಡಿಸ್ಕೊಳಪ್ಪ ನಾವು ಕೆಲಸ. ನಾನು ಎಲ್ಲ ನೈಟು ಹೋಗಿ ಇವಾಗ ಬಂದಿದ್ದಲ್ಲ ಶಿವಂಡಿ. ನೀನು ಮನ್ಸನ ನೀನು ಸೋಮವಾರ ಕೆಲಸ ಇರಲ್ಲ ಮಗ. ಸೋಮವಾರ ಅಂತರ ಗಾಯ ಮಾಡ್ಕೊಬಿಡು ಮಗ, ಫುಲ್ ರಜಾ. ನಂತರ ಗಾಯ ಮಾಡ್ಕೊಬಿಡು, ಫುಲ್ ರಜಾ. ನಿಮ್ಮಂಗೆ ಆರಾಮಾಗಿರಬೇಕು ಮಗ. ಇದೇ ವಿಷಯ. ಸರಿ ಕಣಪ್ಪ, ಯಾಕೆ ಹಿಂಗೆ ಕೂತಿದ್ರಿ? ಹೆಲ್ಮೆಟ್ ಆಗಬೇಕು, ಆನ್ಲೈನ್ ನೋಡ್ಕೊಬಿಡು, ಸಂಜೆ ಕೊಡಿಸ್ತೀವಿ. ಅದೆಲ್ಲ ಕಣ. ಇವನಲ್ಲಿ ಯಾರು? ಆನಂದ 7 ಗಂಟೆಗೆ. 7 ಗಂಟೆ ಆಮೇಲಿಂದ ರಾಜ್ಕುಮಾರ್ ಅಮ್ಮಲ್ಲ, ಹೀರೋಯಿನ್. ಇಲ್ಲಿ ಜ್ವಾಲಾಮುಖಿ ಮೂವಿ ಡಿಸ್ಕಷನ್ ನಡೀತಾ ಇದೆ. ನಾನಂತೂ ದೇವರನ್ನೇ ನೋಡಿಲ್ಲ, ಇವರು ನೋಡಿ ಡಿಸ್ಕಷನ್ ಮಾಡ್ತಾರೆ. ಇವನು ಪುರಿ ಮುಕ್ತಾವನ ಕಂಪ್ಲೀಟ್ ತಗೋತಾರೆ. ಫಸ್ಟ್ ನಾಟಕದಂಗೆ ಅವ್ರು ಹೋಯ್ತಾರೆ ಮನೆಗೆ, ನಿಮ್ಮ ಮಗ ಬಲಾತ್ಕಾರ ಮಾಡಿದಾನಂತೆ ಅಂತ ಹೇಳಕ್ಕೆ. ಆಗ ಅವ್ರು ದುಡ್ಡು ಕೊಟ್ಬಿಟ್ಟು ಕಳಿಸ್ತಾರೆ. ಸೊ ಅವರು ಫುಲ್ ಇದು ಪೊಲೀಸ್ ಮತ್ತೆ ವಿಲನ್ ಯಾರು ಅಂತಾನೆ ಅರ್ಥ ಆಗತ್ತಾರ. ಇಂಟ್ರೆಸ್ಟು ಅಲ್ಲ, ಟಾಪಿಕ್ಸ್ ಗೈಸ್. ಇಷ್ಟೊತ್ತು ಮನೇಲೆ ಕೂತ್ಕೊಂಡು ಹರಟೆ ಹೊಡೆದು ಒಂದು ಕಾಫಿ ಸವಿಲಿಕ್ಕೆ ಹೋಗ್ತಾ ಇದ್ದೇವೆ. ಸುಂದರವಾದ ಕಾಫಿ. ಹೆಲ್ಮೆಟ್ ಬೇಕಾ? ಹೆಲ್ಮೆಟ್ ಬೇಕಾ?
ಹ್ಞೂ ಏನಕ್ಕೆ ಈಗ ನಾವು 5 ಜನ ಹೇಗೆ ಹೋಗೋದು ಗಾಡೀಲಿ? ಬೈಕಲ್ಲಿ ಕಾರಲ್ಲಲ್ವಾ? ಗೈಸ್ ನನಗೆ ಕಾಲೇಟ್ ಆಗೋದು ಅಂದ್ಬಿಟ್ಟು ನನಗೆ ಸ್ಕೂಟಿ ಕೊಟ್ಟವ್ರ, ಇವರು ಬೈಕಲ್ಲಿ ಬತ್ತವ್ರ, ಅವ್ರೊಂದು ಬೈಕಲ್ಲಿ ಬತ್ತವ್ರ. ಗಂಡ ಹೆಂಡ್ತಿ ಒಂದು ಬೈಕು, ಈಗ ಗಂಡ ಹೆಂಡ್ತಿ ಒಂದು ಬೈಕು, ನಾನೊಂದು ಸ್ಕೂಟಿ. ಕಾಫಿ ಕುಡಿಲಿಕ್ಕೆ ನಾವೀಗ ಬಂದಿದ್ದೇವೆ, ಆದರೆ ಇವ್ರದ್ದು ಇನ್ನೂ ಮುಗಿತಾ ಇಲ್ಲ ಆಟ. ಕಿತ್ತಾಕ್ ಮುರ್ದಾಕ್ ಹೊಡೆದಾಕ್ ಹೇಳ್ತೀನಿ. ಏನು ಮಾಡ್ದೆ ಬಿಡಿ. ಲವ್ ಒಂದು ಹಾಳೋಗಿತ್ತು, ಹೊಸ ತಗೊಂಡ ಅದನ್ನ ಹಾಳು ಮಾಡ್ದ. ಬಂದ್ರ ಹೊತ್ತಿಗೆ ಏನು ಆಗಲ್ಲ, ಯಾರು ಕತ್ಕೋಗಲ್ಲ, ಅಷ್ಟೇ ಆಟ. ಆಯ್ತು, ನಾವು ಕಾಫಿ ಕುಡಿಯಲಿಕ್ಕೆ ಮೈಸೂರು ದರ್ಬಾರ್ ಫಿಲ್ಟರ್ ಕಾಫಿಗೆ ಬಂದಿದ್ದೇವೆ. ಶಿವಕುಮಾರ್ ರೋಡ್ ನೋಡ್ಕೊ ಓಡಾಡೋ, ಯಾರು ಬಂದು ಹೊಡ್ಕೊ ಹೋಗ್ಬಿಡೋರು. ಕಾಫಿ ಚೆನ್ನಾಗಿರ್ತವ ಇಲ್ಲಿ? ಗೊತ್ತಿಲ್ಲ. ಚೆನ್ನಾಗಿರ್ತವ ಕಾಫಿ ಇಲ್ಲಿ? ಒಳ್ಳೆ ರೆಕಮೆಂಡೇಶನ್, ಚೆನ್ನಾಗಿರುತ್ತೆ. ನನ್ನ ಜೀವನ ಹಾಂ ನನ್ನ ಭಾಳ ಜೊತೆಗೆ. ಹಾಂ ಸರಿ ಮಗ, ಥ್ಯಾಂಕ್ ಯು. ಹೆಂಗಿದೆ ನೋಡಿ ಗೈಸ್, ಮೈಸೂರು ಪ್ಯಾಲೇಸ್ ಇದ್ದಂಗೆ. ನಾವು ಹೆಂಗೆ ಬಂದಿದ್ದಾವೆ ಕಾಫಿ ಕುಡಿಯೋಕ್ಕೆ. ಅಕ್ಕ ಮನೇಲಿ 1 ಗಂಟೆ ನೋಡ್ಕೊಂಡಿದ್ದೆ, ಮಿರರ್ ಮತ್ತೆ ನೋಡ್ಕೊತಾ ಇದೆಯಲ್ಲ. ನಿಮ್ ಭಾಷೆಯಲ್ಲಿ ಮಾತಾಡಿದ್ರೆ ಸರಿ. ಈಗ ಇಲ್ಲ ಅಂದ್ರೆ ಆರು ಕಳ್ಸು ಪಡ್ಚ ನೀನು. ಬಾ ಮಗ. ಏನಿಲ್ಲ ಮಗ, ಸುಮ್ಮನೆ ನೋಡೋಕ್ಕರ್ದೆ ಜೊತೆಗೆ ಹೆಂಗೆ ಕಾಣಿಸ್ತೀವಿ ಅಂತ. ಚೆನ್ನಾಗಿ ಕನ್ನಡ ಬರ್ಸಲ್ಲ ಯಾರೋ. ಸರಿ ಇಲ್ಲಿ ಮ್ಯಾನೇಜರ್ ಏ ಶಿವಕುಮಾರ್, ಬರ್ಬ ಇಲ್ಲಿ. ಕಂಗ್ರ್ಯಾಚುಲೇಷನ್ಸ್, ವೇಟ್ರೆಸ್ ಆಗಿ ಸೇರ್ಕೊಂಡಿದ್ದೆ. ಇಷ್ಟು ದೂರ ಯಾಕೆ ಸೇರ್ಕೊಂಡಿದ್ದಾರೆ ಕೆಲಸಕ್ಕೆ? ಫ್ರೆಂಡ್ಸ್ ಅಲ್ಲಿ ರೇಸ್ ಹೇಳ್ತಾರ, ಯಾವ ಕಾಫಿ ಬರುತ್ತೆ ಕಾಫಿ ಎತ್ಕೊಳ್ಳೋದು. ಮೈಸೂರು ದರ್ಬಾರ್ ಫಿಲ್ಟರ್ ಕಾಫಿ ಕುಡಿತಾ ಇದ್ದೇವೆ. ರಿವ್ಯೂ ಗೊತ್ತಿಲ್ಲ ಇನ್ನು, ಹೆಂಗೆ ಇವ್ರು ಚೆನ್ನಾಗೈತೆ ಅಂತ ಕರ್ಕೊಂಬಂದಿರೋದು. ನಾವು ವಾಂಗಮಣಿಗ ಕನಕಮೂರ್ತಿ ಅವರೇ, ನೀವು ಸ್ವಲ್ಪ ಹೊರಗಡೆ ಇರಿ, ನಾವು ಕಾಫಿ ಕುಡಿದು ಬರ್ತೀವಿ. ಒಂದು ಕಾಫಿ ಕುಡಿದು ಶಿವಕುಮಾರ್ ನಮ್ಮ ಪಾಪ ಎಲ್ಲ ಆಡ್ಕೊಂಡು. ಯಾಕ್ರ ಶಿವಕುಮಾರ್ ಅಷ್ಟು ಆಡ್ಕೊತೀರಾ? ಹಾಂ ಯಾಕ್ರಿ ಪಾಪ? ಇಲ್ಲ ಸುಮ್ಮನೆ ಸ್ವಲ್ಪ ಆಡ್ಕೊಂಡು ಈಗ ಅವ್ನಿಗೊಂದು ಕಾಂಪನ್ಸೇಷನ್ ಆಗಿ ಹೆಲ್ಮೆಟ್ ಕೊಡ್ಸೋ ಅಂತ ಬಂದಿದ್ದೀವಿ. ಕಾಂಪನ್ಸೇಷನ್ ಬೇಜಾರು ಮಾಡ್ಕೊಬಾರ್ದು, ಏನಂದ್ರೆ ಬೇಜಾರು ಮಾಡ್ಕೊಬಾರ್ದು ಅಂತ. ಸೆಲೆಕ್ಟ್ ಯುವರ್ ಹೆಲ್ಮೆಟ್ ಮ್ಯಾನ್. ಲೋಕ್ ಎಲ್ಲಿ ಟೈಮ್ ಇಲ್ಲ, ನಡಿ ಬೇಗ ನಿಂತ್ಕೊಂಡು ನೋಡ್ತಾವನ. ಇವರು ಹೆಲ್ಮೆಟ್ ಹುಡುಕ್ಲಿ. ನೀನು ತಗೊಂಡ್ರೆ ಅದು ಹೇಳೋಗ್ಲಾ, ಅದ ಕಾಸ್ಟ್ಲಿ ನಾ ಹಂಗಾರೆ ಬೇಡ, ಬೇರೆದು ಹೇಳು. ನಮ್ಮ 4 ಜನ ಕಡೆಯಿಂದ ಶಿವಕುಮಾರ್ಗೆ ಒಳ್ಳೆ ಗಿಫ್ಟ್, ಬರ್ತ್ಡೇ ಗಿಫ್ಟ್. ಶಿವಕುಮಾರ್ ಪ್ಲೀಸ್ ಇದು ಬೇಡ ಬಿಡು, ಅದು ತಗೋ, ಸೆಲೆಕ್ಟ್ ಮಾಡಿದ್ವಿ ಅಲ್ಲಿ. ಏನು ಸಕ್ಕದ ಕಾಣುತ್ತೆ, ರಾಜ ಕಾಣಿಸ್ತಿದೆ ಕಣ, ರಾಜಕುಮಾರ ಕಣ. ಓಟು ಅಂತೆ. ಇಲ್ಲ ನಾವೆಲ್ಲ ಇದ್ದೀವಿ ಕಣ ಇದರಲ್ಲಿ. ನೀನೊಬ್ಬ ಇಲ್ಲ ಅಷ್ಟೇ, ನಾವು 4 ಜನ ಇದ್ದೀವಿ. 5 ಜನ ಐತೆ ನಮಗೆ. ಎಲ್ಲ ಇವನು ಸೆಲೆಕ್ಟ್ ಮಾಡಿರೋದು. ಇದನ್ನ ಸೆಲೆಕ್ಟ್ ಮಾಡಿದ್ದಾನೆ ಇವೊಂದು ಹಂಟರ್ ಬ್ಲೂ ಆ್ಯಂಡ್ ವೈಟು. ಫೈನಲ್ ಆಲ್ಮೋಸ್ಟ್. ಫೈನಲ್ ಇಲ್ಲ ಇನ್ನು. ಲೂಸ್ ನೋಡೋದು ಇದ್ರ ಕಲರ್ ಅಲ್ಲ, ಇದು ತಲೆ ಹಿಡಿತದಾ? ಇದು ದೊಡ್ಡದಾ? ಚಿಕ್ಕದ್ ಬೇಕಾ? ಚುಕ್ಕದ್ ಬೇಕಂದ್ರೆ ಹೋಗ ಚುಕ್ಕದು. ಇಲ್ಲ ನೋಡ ಎಷ್ಟು ಚೆನ್ನಾಗಿ ಮ್ಯಾಚ್ ಆಯ್ತೈತೆ. ಹೆಲ್ಮೆಟ್ ಫೈನಲ್. ಇದ್ರಲ್ಲೇ ಸೈಜ್ ಕಮ್ಮಿ ಕೇಳು, ಕಮ್ಮಿ ಸೈಜ್ ಕೇಳು. ಅಳ್ಬೇಕು ನೀನು, ಆನಂದ ಬಾಷ್ಪ. ಈಗ ನಂಗೆ ಅಳಕ್ ಬರೋದಿಲ್ಲ. ಏನು ಬರ್ತದೆ, ಏನು ನಗ ಗ್ರೂಪ್ ನಮ್ದು. ಈ ಹೆಲ್ಮೆಟ್ನ ಫೈನಲ್ ಮಾಡಿದ್ದಾರೆ ಶಿವಕುಮಾರ್ ಅವರು. ಮಗ ಹಿಡ್ಕೈಲಿ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ ಮಗ. ನನಗೆ ವೆಲ್ಕಮ್. ಒಳ್ಳೆ ನಿದ್ದೆ ಮಾಡುವುದು. ನೀನು ನಿದ್ದೆ ಮಾಡೋದು ಹಾಕ ಮನಿಕೊಬಿಟ್ಟಿಯಾ ಹೆಲ್ಮೆಟ್ನೇ ನೈಟೆಲ್ಲ. ಇಲ್ಲ ಬಾಕ್ಸ್ನ ತಗೊಂಡೋಗಿ ಮನೆಗೆ ಇಟ್ಬಿಡ, ಯೂಸ್ ಮಾಡು. ಬಾಕ್ಸ್ನ ಅಲ್ಲ ಹಂಗೆ ಹೆಲ್ಮೆಟ್ ಮುಚ್ಚಿ ಇಟ್ಬಿಟ್ಟಿಯಾ, ಯೂಸ್ ಮಾಡು. ದೇವ್ರ ಮೇಲೆ ಇಟ್ಬಿಡ. ಇನ್ನು ಚಂದ್ರಪಟ್ಟಣ, ಶೀರ್ನುಂಡಿ, ಬೆಂಗಳೂರು, ಶೀರ್ನುಂಡಿಗೆ ಇವನಿಲ್ಲೇ ಇರ್ತಾನೆ. ಸೀರ್ನುಂಡಿ ಕರ್ಕೊಳ್ಳಲ್ಲ ನಿನ್ನ. ಚಂದ್ರಪಟ್ಟಣ, ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ. ಶಿವಕುಮಾರ್ ಹ್ಯಾಪಿ? ಹ್ಯಾಪಿ ಯು ಹ್ಯಾಪಿ, ಮೀ ಹ್ಯಾಪಿ, ಎವ್ರಿವನ್ ಹ್ಯಾಪಿ. ಓಕೆ ಲೆಟ್ಸ್ ಗೋ. ಬರ್ತ್ಡೇ ಆಗಿ 4 ತಿಂಗಳಾಗದ, ಈಗ ಕೊಡಿಸ್ತಾ ಇದೀವಿ ಗಿಫ್ಟು. ಖರ್ಚು ಬೇಸ್ ಬಿಡ್ತೀನಿ ನೀನು. ಕಿತ್ಕೊಳ್ಳಿ. ತೋರ್ಸ್. ಹೆಡ್ ಕ್ಯಾಪ್ ಕೊಡ್ಸಿದ್ವಲ್ಲ. ಹೆಡ್ ಕ್ಯಾಪ್ ಈಗ 1 ನಿಮಿಷ ಹೆಡ್ ಕ್ಯಾಪ್ ಕೊಡ್ಸ್ಬಿಟ್ರು ಅಂತ ಖರ್ಚಿಫ್ ಹಾಕಿದ್ದೀನಿ. ಅದೇನ್ ಖರ್ಚು ಫುಟ್ಟಾಗದ? ನಿಮ್ ಚೆನ್ನಾಗಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಇದು ಖರ್ಚು ಫುಟ್ಟಾಗದ. ಸಿಸಿಯ ಬ್ಯಾಡಕಲ್ಲ. ಗೈಸ್ ಇವತ್ತಿನ ಒಂದು ಮುಖ್ಯ ಕಾರ್ಯ ಮುಗಿಸಿ ಬಂದಿದ್ವಿ. ಇನ್ನೊಂದು ಇವತ್ತು ಇಂಪಾರ್ಟೆಂಟ್ ಕಾರ್ಯ ಇದೆ. ಅದಕ್ಕಿಂತ ಆನಂದ್ ಮತ್ತು ನಂದ ಅವ್ರನ್ನ ಮದುವೆ ಆದಮೇಲೆ ಫಸ್ಟ್ ಟೈಮ್ ಊಟಕ್ಕೆ ಕರೆದಿದ್ದೀವಿ. ಅದಕ್ಕೋಸ್ಕರ ಬೆಳಗ್ಗೆ ಸ್ವಲ್ಪ ತಯಾರಿ ಮಾಡಿದ್ದೀವಿ.
ಈಗ ಸ್ವಲ್ಪ ಮಾಡ್ಕೋತಾ ಇದ್ವಿ. ಸರ್ ಫಸ್ಟ್ ಟೈಮು ಗಂಡ ಹೆಂಡತಿಯಾಗಿ ಊಟಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ವೆಜ್ ಊಟ ಮಾಡಿಸ್ತಾ ಇದ್ವಿ. ವೆಜ್ ಊಟ ಮಾಡಿಸಿ ತಿನ್ನಿಸಿ ಕಳಿಸ್ಬೇಕು. ಕಳಿಸಿ ಇನ್ನೊಂದು ಸಡನ್ ಸರ್ಪ್ರೈಸ್ ಪ್ಲ್ಯಾನ್ ಇದೆ, ನಿಮ್ಗೆ ಹೇಳ್ತೀನಿ ಮೇಲೆ. ಶಿವಕುಮಾರ್ ಸರಿಯಾಗಿ ಇಡ್ತಾ ಇದೆಯಾ ಮಗ? ಬಿದ್ದುಬಿಟ್ಟತ್ತು ಅಂತನಾ? ಅಲ್ಲ ಸ್ಟಡ್ಸ್ ನೀಟಾಗಿ ಕಾಣಲಿ. ಓಕೆ. ಓಹೋ ಲೋಕಲ್ ಹೆಂಗೆ ಕೊಡ್ಸಲ್ಲ ಬಿಡು ಮಗ ನಾವು. ಹಂಗನ್ನ ಅಲ್ಲ ಹೇಳಿದ್ದು ಹಂಗನ್ನ ಮತ್ತೆ ಯಾಕೆ ಶರ್ಟ್ಸ್ ಕಾಣ್ಬೇಕು ಅಂದೆ? ಕಾಣ್ಬೇಕಂತಾರೆ ಹಿಂಗೆ ಖುಷಿ ಜಗಳಾಡೋಕ್ಕಾಗಲ್ಲ. ಗೈಸ್ ನನ್ನ ಕೈಯಲ್ಲಿ ಇಷ್ಟೊತ್ತವರೆಗೂ ಪಾತ್ರೆ ತೊಳಸಿ ಇದು ನಾನೇ ತೊಳ್ಕೊಟ್ಟಿರೋದು ನೋಡಿಸ್ತಾವನ ಅಷ್ಟೇ. ತಿನ್ನಕ ಮಗ ಏನ್ ಮಾಡಕ್ಕೆ ಸದ್ಯ ಹಂಗೆ ಪಲ್ಯ ಮಾಡ್ತಾರೆ. ಗೈಸ್ ಇವನು ಬೀನ್ಸ್ ಮಾಡ್ತಾನೆ. ಬೀನ್ಸು ಅವ ಬೀನ್ಸ್ ಮಾಡ್ತಾನಂತೆ ಮಗ. ಇವನು ಸೌತೆಕಾಯಿ ಕಟ್ ಮಾಡ್ತಾನೆ. ಸಡನ್ ಆಗಿ ಹೇಳ್ಬಿಟ್ರು ಬೀನ್ಸ್ ಮಾಡಕ್ಕೆ. ಸಡನ್ ಆಗಿ 2,000 ಬೀನ್ಸ್ ಮಾಡೋದು ಹೆಂಗ್ ಮಾಡ್ತೀಯ ಮಗ? ಹೆಂಗ್ಲಾ ಮಾಡ್ತೀಯಾ? ನನಗೆ 7 ಗಂಟೆಗೆ ಬಾ ಅಂತ ಹೇಳಿರೋದು, 7:45 ಇನ್ನೂ ಬಂದಿಲ್ಲ. ಎಂತ ನಮಗೆ ಇರ್ಬೇಕು ಅವನು ಕಟ್ ಮಾಡ್ಲಕ್ಕೆ ಕೂತ್ಕೊಂಡಿಲ್ಲ. ಸಾಕೊಂದಾಯ್ತು ಅಕ್ಕ. ಅಕ್ಕನ ಹುಕುಮ್ ನಡೀತಾ ಇದೆ ಇವತ್ತು. ಅಕ್ಕ ಏನು ಹೇಳ್ತಾರೆ ಎಲ್ಲ ಮಾಡ್ಬೇಕು. ಕೂಡ ಇವ್ರಿಗೆ ಎಷ್ಟೊತ್ತು ಕಾದ ಮಗ ನಾವು? ಕಾದು 7 ಗಂಟೆಗೆ ಹೇಳಿದ್ರಿ 8 ಗಂಟೆಗೆ ಬಂದದೆ. ಆನಂದ್ ಆಬ್ವಿಯಸ್ಲಿ ಲೇಟು. ಅಲ್ಲ ಆಬ್ವಿಯಸ್ಲಿ ಲೇಟ್ ಮಾತ್ರ ಅಲ್ಲ, ಕ್ಯಾನ್ಸಲ್ಲೇ ಮಾಡ್ತಾರೆ. ಬಂದಿರೋ ನಮ್ಮ ಖುಷಿ, ಈಗ ಬರ್ತಾರದೇ ಖುಷಿ. ಬಂದಿರೋದೇ ಖುಷಿ. ಹಾಯ್ ನಂದ ಅವ್ರೆ, ನೀವಾದ್ರೂ ಬಂದು ಆನಂದನ ಬೇಗ ಕರ್ಕೊ ಬರ್ತೀರಾ ಅಂದ್ರೆ ನೀವು ಹಿಂಗೆ ಮಾಡ್ತೀರಲ್ಲ. ನಿಮ್ನ ನಂಬ್ಕೊಂಡಿದ್ದೀವಿ 7 ಗಂಟೆಗೆ ಬರ್ತೀರಾ ಅಂತ. ಎಷ್ಟೊತ್ಲ ಆನಂದ, ಎಷ್ಟು ಫೋನ್ಲ ಮಾಡೋದು? ತೆಗಿ ತೆಗಿ ಫೋನು ಮಾಡಿದ್ಯಾ ಅಂತ ತೆಗಿ. ಇಲ್ಲ ಮದುವೆಲಿ ಹೆಂಗಿದೆ ನೋಡಿದ್ಯಾ ನೀವು ಫೋಟೋ? ನೀನು ನೋಡ್ಕೊಂಡಿದ್ಯಾ? ಹೆಂಗಾಗಿದೆ ಹಾಲು ಪೊಟ್ಯಾಟೊ ಆದಂಗಾಗಿ. ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಕಮ್ಮಿ ಮಾಡಾಕಿ. ಇವ್ನು ಎಷ್ಟು ತಿಂತಾರೆ ಅದ್ರ ಕಾಲ್ ಭಾಗ ಮಾತ್ರ ಬೇಸಾಕಿ. ಇನ್ಮೇಲೆ ಮಾಡೋದು ಇಬ್ರಿಗೆ ಮಾಡ್ತಾರೆ, ಇವರು ತಿನ್ನೋದು ಒಬ್ಬನೇ. ಇವನು ಇಬ್ರಿಗೂ ಒಬ್ಬನೇ ತಿಂದು ಬಿಡ್ತಾನೆ. ಏನಲ್ಲ ಅದ್ರಲ್ಲೂ ಗಜನಿ ಹೇರ್ ಸ್ಟೈಲು, ನಿನ್ನ ಗಡ್ಡ. ಸ್ವಲ್ಪ ದಿನ ಊಟ ಕೂರ್ಸೋಗ ಮಗ. ಕೂತ್ಕೋತಾನೆ. ಎಲ್ಲ ರೆಡಿ ಆಗಿದೆ ಈಗ. ಅಡುಗೆ ಕೂರಿಸ್ತಾ ಇದೆ ಗಂಡು ಹೆಣ್ಣು. ಗಂಡು ಕುತ್ಕೊಂಡೆ ಚಾಪೆನ ಹಿಂದೆ ತೊಳ್ಬಿಟ್ಟು ಕುತ್ಕೊಬಿಡೋನೆ. ಇಲ್ಲ ಬಿಡೋ, ಈಗಲಾದ್ರೂ ಫೋನ್ ಬಿಡೋ. ನಿಮ್ದೇ ಊಟ ಮಾಡೋ. ಲೇಬರ್ ಬೆಳಗ್ಗೆಯಿಂದ ಮಾಡಿರ್ತಾನೆ. ಒಬ್ಬಟ್ಟು ಬಿಡಿಸ್ತಾ ಇದ್ದಾರೆ ಸದ್ಯಕ್ಕೆ. ಹಾ ಶಿವಕುಮಾರ್ ಒಂದು ಡೈಲಾಗ್ ಬಂತು ಕೊನೆಗೂ. ತುಪ್ಪ ಸುರಿರಿ ಅವನಿಗೆ ಒಂಚೂರು. ತುಪ್ಪ ಸುರಿರಿ. ತಲೆ ಕಟ್ಸ್ಕೊಬಿಡ ಅಂತ ಅವನೇ. ಒಟ್ನಲ್ಲಿ ಕಾನ್ಫಿಡೆನ್ಸ್ ಐತೆ ಅವನಿಗೆ. ನಾನು ಮಾಡ್ತೀನಿ ಕಾಲಿನ, ನೀವು ಅಷ್ಟರಲ್ಲಿ ತಿನ್ಕೊಬಿಡಿ ಅಂತ. ಗೈಸ್ ನಾನು ಗಂಡು ಹೆಣ್ಣು ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ನಾನು ಸೌರ. ಶಿವಕುಮಾರ್ ಅವ್ರು ಯಾವಾಗ ಮಾಡ್ತೀರಿ ನೀವು? ಮಾಡಲ್ವಾ? ಡೇಟ್ ಆದ ನಂತರ ಡೇಟಲ್ಲಿಲ್ವಾ? ಅಲ್ಲ ಊಟ ಮಾಡ್ಲೇಬೇಕು. ಡೇಟಲ್ಲಿ ಇದ್ರು ಲೈ ತಿನ್ಲ ನಿನ್ಗೆ ಇಟ್ಟಿರೋದು. ನಂದವ್ರೆ ನೀವು ಅಷ್ಟೇ ಪೂರ್ತಿ ತಿನ್ಕೋಬೇಕನ್ನ, ವಾಪಸ್ ತಗೊಳ್ಳೋದಿಲ್ಲ. ಊಟ ಮಾತ್ರ ನಂಬರ್ 1. ನಂಬರ್ 1 ನಂಬರ್ 2 ಏನು? ನಾವು ಈ ಹೆಂಗೋಯ್ತು ನೋಡು ಜೋಗಿ. ಮೈಲಾಪುರ ಕೆಂಪಸ್ ಹಿಡಿಯಕ್ಕೆ ಕೆಂಪಸ್ ಹತ್ತಕ್ಕೆ ಹೋಯ್ತಾ ಅವನ. ಫೈನಲಿ ಬಂದಿದ್ದ ಕಾರ್ಯ ಮಾಡೋಕ್ಕೆ ಈ ಗಂಡು ಹೆಣ್ಣು ಕೊಡ್ತಾ ಇದ್ದಾರೆ. ನಮ್ಮನೇಲಿ ಮಾಡೋದಲ್ಲ ಆ ಥರ ಮಾಡು. ಮುತ್ಕೊಟ್ಟು ಹೆಸರು ಹೇಳಿ. ಒಂದು ಟಾಸ್ಕ್ ಐತೆ ನಿಮಗೆ. ಮುತ್ಕೊಟ್ಟು ಹೆಸರು ಹೇಳ್ಬೇಕು. ವಾ ಮದುವೆಯಾಗ 4 ತಿಂಗಳಾಗೈತೆ ಇನ್ನೂ ವಾ ಅಂತೀರಾ? ಮಾತಾಡೋ ಗೆಡತಿಮ್ಮ. ಮುತ್ತು ಕೊಟ್ಟು ಹೆಸರು ಹೇಳ್ಬೇಕು. ವಾ ಏನ್ ಖರ್ಚಾಗೋದ? ಮೇನ್ ಇವೆಂಟ್ ಈಗ ಸ್ಟಾರ್ಟ್ ಆಗ್ತದೆ. ಮಡ್ಲಕ್ಕಿ ಕೊಡ್ತಾ ಇದೀವಿ ನಮ್ಮ ಆನಂದ್ ಅಂಡ್ ನಂದ ಅವರಿಗೆ. ಹೌದು, ನಂದಾನಂದ ಸದಾ ಕಾಲ ಆನಂದವಾಗಿರ್ಲಿ ಅಂತ. ಇದು ಆನಂದ, ಇದು ನಂದ. ನಂದ ವೆಟ್ಸ್ ಆನಂದ. ಒಂದು ಸಾಂಗ್ ಹೇಳ. ಶುಭಗಳಿಗೆ ಶುಭಗಳಿಗೆ ಸೋಮ ಅಂದ್ರೆ ಗೋವಿನ ಕಂಡದ್ದು ಮಾವ ಅನ್ಬೇಡ. ಎಲ್ಲ ಹೇಳಿ ನೀವೇ. ಹೇಳಿ ಬೇಗಳು ಓಡ್ತಾ ಟೈಮು. ಪಾಳಿನ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಹೊಸ ಆಸೆಯ ಕಡಲಲ್ಲಿ ತೇಲುತಿಹ ನವ ಜೋಡಿಗೆ ಶುಭವಾಗಲಿ. ಆನಂದ ನಗು, ಸ್ಮೈಲು. ಹೆಂಗೋ ಹಾಡೆಲ್ಲ ಹೇಳ್ತಾ ಇದೀವಲ್ಲೋ. ಹಿಂಗೆ ಹಾ ಎಲ್ಲ ಹೇಳ್ಕೊಡ್ಬೇಕು. ಕರೆಕ್ಟಾಗಿ ಇಡ್ಲಾ. ನಾವೇ ಇರೋದು ಯಾಕೆ ಗಾಬರಿ ಆಯ್ತಾ ಇದೆಯೋ? ಹಾ ಮುತ್ತು ಕೊಟ್ಟು ಹೆಸರು ಹೇಳ್ಬೇಕು. ದ ಟಾಸ್ಕ್ ಈಸ್ ಮುತ್ತು ಕೊಟ್ಟು ಹೆಸರು ಹೇಳ್ಬೇಕು. ರಿವೀಲ್ ಮಾಡ್ಬಿಡಿ ಹೆಂಗ್ ಮುತ್ತು ಕೊಟ್ಟು ಹೆಸರು ಹೇಳೋದು ಅಂತ. ರಿವೀಲ್ ಮಾಡ್ಬಿಡಿ ಹೆಂಗ್ ಹೇಳೋದು ಅಂತ ನಾಚ್ಕೋತಾರೆ.
ಆನಂದ್ ಮುತ್ಕೊಟ್ಟು ಹೆಸರು ಹೇಳಿ. ಅವ್ರ ಹೆಸರು ನಿಮ್ಮ ಯಜಮಾನ್ರ ಹೆಸರೇನು ಹೇಳಿ ಮುತ್ಕೊಟ್ಟು ಆಯ್ತು ಹೇಳಿ ಕಮಾನ್ ಸ್ಟಾರ್ಟ್. ಮುತ್ಕೊಟ್ಟು ಹೆಸರು ಹೇಳ್ಬೇಕಣ. ನೀನೇನ ಅಪ್ಪ ಹುಡುಗಿನ ಹೆಸರು ಹುಡುಗನಾರ ಮಾಡು. ಹೆಸರು ಹೇಳು. ಮುತ್ಕೊಟ್ಟು ಹೆಸರು ಹೇಳವ. ಈ ಹೂವಿಗೆ ಮುತ್ತು ಕೊಟ್ಬಿಟ್ಟು ಹೆಸರು ಹೇಳ್ಬೇಕು ಅಷ್ಟೇ. ಅವ್ರಿಗಲ್ಲ, ಅವ್ರಿಗೆ ಕೊಟ್ಟೆ, ಅವ್ರಿಗೆ ಕೊಟ್ಟಿದ್ರೆ ಆಗದು. ಖುಷಿ ಆಗ್ಬಿಟ್ಟಿದ್ರು ನಂದ ಸಿಕ್ಕಿದೆ ಚಾನ್ಸ್ ಅಂತ. ಹೂಗ್ ಮುತ್ತು ಕೊಟ್ಬಿಟ್ಟು ಹೆಸರು ಹೇಳೋ. ಹೂಗ್ ಮುತ್ತು ಕೊಟ್ಬಿಟ್ಟು ನಿನ್ ಪಾರ್ಟ್ನರ್ ಹೆಸರು ಹೇಳೋ. ಹೊಡ್ದ ಅಂದ್ರೆ ಹಂಗೆ ಮಕ ಮಸರನ್ನ ಆಗ್ಬಿಡ್ಬೇಕು. ಲೋ ಮುತ್ತು ಕೊಟ್ಬಿಟ್ಟು ನಿನ್ ಹೆಂಡತಿ ಹೆಸರು ಹೇಳೋ. ಹೂವಿಗೆ ಮುತ್ತು ಕೊಡು. ಮುತ್ತು ಕೊಟ್ಟು ನಿಮ್ಮ ಹೆಂಡತಿ ಹೆಸರು ಸೇಮ್ ಅದಕ್ಕೆ ಕೊಟ್ಬಿಡು, ವಾಪಸ್ ಕೊಡಿ. ಹೇಳಿ ಹೇಳ. ಅಯ್ಯೋ ಲವ್ ಮ್ಯಾರೇಜ್ ಹೂವಿಗೆ ಮುತ್ತು ಕೊಡ್ಬೇಕು. ಹೂವಿಗೆ ಮುತ್ತು ಕೊಡ್ಲೇಬೇಕು. ಕಮಾನ್. ಯಾರು ಅನ್ಕೊಳ್ಳಲ್ಲ ಕೊಡಿ. ಅಯ್ಯೋ ಇಬ್ರಿಗೂ ಸರಿಯಾಗೈತೆ ಮಾತ್ರ. ಕೊಡಿ 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 ಬೇಗ. ಅವ್ರ ಮುಖ ನೋಡ್ಬಿಡಿ, ನೋಡ್ಬಿಡಿ ಆಯ್ತು. ಅವ್ರ ಮುಖ ನೋಡ್ಬಿಡಿ, ಕ್ಯಾಮ್ರಾ ನೋಡಿ. ಆಯ್ತು ಆಯ್ತು ಆಯ್ತು, ಹಂಗೆ ಹೇಳಿ. ಆಯ್ತು ತಲೆ ಬಗ್ಸ್ಕೊಂಡು ಹೇಳಿ, ಕಿಸ್ಕೊಡು. ಹೇಳಿ. ಆನಂದ್ ಗೌಡ್ರು ಸುಖವಾಗಿರಿ 100 ಕಾಲ. ಎಲ್ಲ ನಿಮ್ಮಂತ ಸ್ನೇಹಿತರ ಆಶೀರ್ವಾದದಿಂದ ನಾವು ಸುಖವಾಗಿರ್ತೇವೆ. ಅದೇ ಫುಲ್ ಸ್ಟಾಪ್ ಇಟ್ಟು ಹೇಳ್ತಾ ಇದ್ದೀವಿ ಒಂದೊಂದು ಪದಕ್ಕೂ. ಓಕೆ ಗೈಸ್, ಮೀ ಅಂಡ್ ಶೌರ್ಯ ಯಾರು ಕಳಮಂಗ ಕಳಮಮ್ಮ போலாமா சாப்பிட போலாமா? சாப்பிட ஆச்சுடா ಸಾಪಿಡ ಆಯ್ತು ಪೋಡಮ್ಮ. ನಾವೀಗ ಪೊಳಮ ಆಯ್ತಿದ್ವಿ. ನಡಿ ಮಗ, ತಲೆ ಕೆಡಿಸ್ಕೊಬೇಡ, ಕರ್ಕೊಯ್ತೀನಿ. ನಾವೀಗ ನಾನು ಶೌರ್ಯ ಅವರು ರಾಜಧಾನಿಗೆ ಹೋಗ್ತಾ ಇದ್ದೇವೆ. ಲೋ ನಿಧಾನ ಕಲ. ಲಗೇಜ್ ಇದೆಲ್ಲ ತಗೊಂಡಿದ್ದೀರಾ? ಹಾಂ ಪಡ್ಸ. ಟಾಟಾ ಗೈಸ್, ಬಾಯ್ ಬಾಯ್. ಇನ್ನೊಂದ್ಸತಿ ಮಕ ತೋರಿಸ್ತೀನಿ. ಇನ್ನೊಂದ್ಸತಿ ಬನ್ನಿ ನೀವು. ದೋಸೆ ಇಟ್ಟಲ್ಲಿ ಮಕ್ಕ ಮೇಲೆ ದೋಸೆ ಹೋಯ್ತೀನಿ. ದೋಸೆ ಮಕ್ಕಂದ್ರೆ ಹೋಯ್ತೀವಿ. ಮಗನೂ ಚೆನ್ನಾಗಿ ಬರ್ತದೆ ಮಗ, ಚೆನ್ನಾಗಿ ಬರ್ತದೆ. ಗೈಸ್ ದೋಸೆ ಇಟ್ಟು ಮಾಡಿಸ್ಬಿಟ್ಟು ಹೋಯ್ತವ್ರೆ ಅರ್ಧ ರಾತ್ರಿಲಿ ಎದ್ಬಿಟ್ಟು. ಇದು ಸಡನ್ ಆಗಿ 2,000 ಬಾಳೆ ಬಂದ್ರೆ ನಾವ್ ಏನ್ ಮಾಡಕ್ಕಾಯ್ತದೆ? ಏನ್ ಮಾಡಕ್ಕಾಯ್ತದೆ ಹೇಳು? ಇಷ್ಟೇ ನಮ್ಗೆ ಬೆಲೆ. ಇನ್ನು ಯಾಸಕ್ಕೆ ಮುದ್ದು ವಾಸವ್ಯ. ಇವ್ರು ಮಾತಾಡಿದ್ರೆ ದಿನ ಎಲ್ಲ ಮಾತಾಡ್ತಿರ್ತಾರೆ. ಸದ್ಯಕ್ಕೆ ಬಾಯ್. ಇವನು ಲೋ ಶಿಷ್ಯ ಜೊತೆಗೆ ಜರ್ನಿ ಮಾಡ್ಬೇಕನ್ನ ಮನೆ ಕಂಡು ಬಿಡಿದಲ್ಲ ಆಗ್ಲೇ. ಸೊ ಗೈಸ್, ಸದ್ಯಕ್ಕೆ ನಾನು ಮೈಸೂರಿಂದ ಬೆಂಗಳೂರು ಕಡೆಗೆ ಪಯಣ ಬೆಳೆಸ್ತಾ ಇದ್ದೇನೆ. ಶೌರ್ಯ ಅವರು ನಿದ್ರಾಸೀನರಾಗಿದ್ದಾರೆ. ಈ ಹೈವೇಲಿ 100 ಮೇಲೆ ಹೋಗಂಗಿಲ್ಲ, ನಮಗೆ ಅಭ್ಯಾಸ ಇಲ್ಲ. ಅದ್ರ ಕೆಳಗೆ ಹೊಡೆದು 50ರಲ್ಲಿ ಹೋಯ್ತಾ ಇದ್ದೀನಿ ಅನ್ನಿಸ್ತದೆ. ಯಾವಾಗ ಹೋಗಿ ಬೆಂಗಳೂರು ಮುಟ್ತೀನೋ ಏನು ಕಥೆನೋ ದೇವರಿಗೆ ಗೊತ್ತು. ಯಾವಾಗಲೂ ಓಡೋಮೀಟ್ರ್ ನೋಡ್ತಾನೆ ಇರಬೇಕು. 100 ಮೇಲೆ ಹೋಗ್ಬಿಡ್ತದ ಅಂತ. ಇದು ಒಂದು ಜೀವನ. ಈ ಜೀವನಕ್ಕೆ ಯಾಕೆ ಇಷ್ಟು ದೊಡ್ಡ ಹೈವೇ ಮಾಡ್ಬೇಕಾಗಿತ್ತಪ್ಪ? ಮನೆ ಬತ್ತಿ ಎತ್ತಳ್ಳ ಮನೆ ಬತ್ತಿ ಬೆಂಗಳೂರು ಬಂದು ರೀಚ್ ಆಗಿದ್ದೀವಿ ಗೈಸ್ ಆಫ್ಟರ್ 1.5 hour ಟ್ರಾವೆಲಿಂಗ್. ಇವನೀಗ ಇಲ್ಲಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಬೇಕು. ಆಗಲೇ ಟೈಮು 12 ಗಂಟೆ. ಸೊ ಗೈಸ್, ಫೈನಲಿ ಬೆಂಗಳೂರು ಬಂದು ತಲುಪಾಯಿತು. ನಾನು ಬೆಂಗಳೂರಿಗೆ ಏನಕ್ಕೆ ಬಂದಿದ್ದೇನೆ ಅಂತ ನೀವು ನಾಳೆ ವ್ಲಾಗಲ್ಲಿ ನೋಡಿ. ಸದ್ಯಕ್ಕೆ ಶೌರ್ಯ ಅವರ ಕ್ಯಾಪ್ಟನ್ನು ಪಿಕ್ ಮಾಡಿದ್ದಾರೆ ಅವ್ರ ರೈಡ್ನ. ಅವನು ಹೋಗ್ತಾ ಇದ್ದಾನೆ. ಟಾಟಾ. ಸೊ ನಾನು ಏನಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ನಾಳೆ ವ್ಲಾಗಲ್ಲಿ ನೋಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ನನ್ನ ದಿನ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ವ್ಲಾಗಲ್ಲಿ. ಎಲ್ಲರಿಗೂ ಬಾಯ್.